ವಾವ್, ಓ ಮೈ ಗಾಡ್. ಹಾ ಸಾಕು. ಓಹೋ, ಅಕ್ಕ ಸೊರ್ರೆಗೆ ಬ್ರೇಕ್ ಹೊಡಿತಾಳೆ. ಇಷ್ಟು ಚೆನ್ನಾಗಿ ಅವಳೆ, ಮುಖ ಹೆಂಗ್ ಸರಿ ಇಲ್ಲ ಅಂತ ಹೇಳ್ತೀರಾ ಗೈಸ್? ನನ್ ಮದ್ವೆಲ್ ಬಂದ್ಬಿಟ್ಟು ಗಂಡು ಹಿಡಿಕೊಳ್ಳೋದು ಅನ್ಬಿಟ್ಟು ಮದ್ವೆಗೆ ಬಂದವಳೆ. ಈ ಕಡೆ ನಮ್ಮ ಅತ್ತೆ ಮಾವನ ಹೆಸರು, ಈ ಕಡೆ ನಮ್ಮ ಅಪ್ಪ ಅಮ್ಮನ ಹೆಸರು. ಅಂಡ್ ಇದನ್ನ ಕೊಟ್ಟವ್ರೆ ನನಗೆ ಇಟ್ಕೊ ಅಂತ. ಇದು ಮುರಿಬಾರ್ದಂತೆ. ಕೋತಿ ಮಾಡು ಅಂತಂದ್ರೆ ಅವ್ರ ಅಪ್ಪನ್ ಮಾಡಿರ್ತಾರೆ. ಇಲ್ಲಿಗೆ ಹಾ ಸೆಂಟ್ರಿಗೆ ಹಾಕಿರಿ ಹಣ್ಣಾಗ್ತಾವಲ್ಲ ಅಂತ. ಫುಲ್ ಡೆಕೋರೇಷನ್ ಮಾಡಿಸ್ಬಿಟ್ಟು ಗೈಸ್ ಇಲ್ಲಿ ನಿಲ್ಲಿಸ್ತಾರೆ. ಸ್ಟಾರ್ಟ್ ಮಾಡೋಣ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿ ನಾಗೇಶ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಕ್ಕತ್ತಾಗಿದ್ದೀನಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್, ನಮ್ಮ ಚಾನಲ್ಗೆ ಯಾರ್ಯಾರು ಹೊಸಬ್ರು ಬಂದಿದ್ದೀರಾ, ಹಾಗೆ ಹೊಸಬ್ರು ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದಾರೆ ಅವರೆಲ್ಲ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಗೈಸ್, ಇವತ್ತೆಲ್ಲ ಫುಲ್ಲು ರೆಡಿ ಮಾಡಿಕೊಂಡು ಇವತ್ತು ಮಧ್ಯಾಹ್ನ ನಾವು ಇಲ್ಲಿಂದ ಚೌಲ್ಟ್ರಿಗೆ ಹೊರಡಬೇಕು. ಸೊ ಅದಕ್ಕೆ ಎಲ್ಲನೂ ಫುಲ್ ರೆಡಿ ಮಾಡ್ಕೊಂತವ್ರೆ. ಆ್ಯಂಡ್ ಆಮೇಲೆ ನಮ್ಮಮ್ಮ ನನ್ನ ಕೈಗೊಂದು ಬ್ರೇಸ್ಲೆಟ್ ಕೊಟ್ಟಿತ್ತು, ಅದು ತೀರಾ ದಪ್ಪ ಆಗ್ತಿತ್ತು ಗೈಸ್. ಅದಕ್ಕೆ ಅದು ಬೇಡ ಕಣಮ್ಮ, ಅದು ಒಳ್ಳೆ ರೌಡಿ ಕಣಂಗೆ ಕಾಣ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಇವಾಗ ಚಿಕ್ಕದು ಹಾಕ್ಸ್ಕೊಂಡು ಚೇಂಜ್ ಮಾಡಿದ್ದೀನಿ. ಆ್ಯಂಡ್ ಅದಾದಮೇಲೆ ನಮ್ಮ ಮನೆಗೆ ಆಲ್ರೆಡಿ ನಮ್ಮ ಮಾವನ ಮಕ್ಕಳೆಲ್ಲ ಬಂದವ್ರೆ. ಮಾವ ಯಾವಾಗ ಬಂದೆ ಮಾವ? ಇಲ್ಲ ಐಶೆ ಇಲ್ಲ ಎಲ್ಲದ್ಲು. ಹಾಯ್, ಹಲೋ. ನೇಲ್ ಪಾಲಿಶ್ ಹಾಕಂತವಳೆ ಗೈಸ್. ಸೊ ಎಲ್ಲ ಆಲ್ರೆಡಿ ತಿಂಡಿ ರೆಡಿ ಮಾಡಿಕೊಂಡು. ರಾಜು ಬೇಬಿ ಏನು ಮಾಡಿದ್ದಿ ತಿಂಡಿ ಇವಾಗ? ತಿಂಡಿ ಏನು? ಓಹೋ ಗೈಸ್, ಪಲಾವ್ ಮಾಡಿದ್ದಾರೆ. ತಿಂಡಿ ಪಲಾವ್ಗೆ ಚಟ್ನಿ. ಮೊಸರು ಬಜ್ಜಿ ಮಾಡಿಲ್ವಾ? ಮೊಸರು ಬಜ್ಜಿ ಮಾಡತ್ತಾನೆ ಸಾಕಾಗಿರೋದು. ಓಕೆ ತತಾ ತಿಂಡಿ ಮಾಡ್ದಾ ಗೈಸ್? ಎಲ್ಲಾರ್ದು ಆಗೈತೆ, ನಾನು ಒಬ್ಬನೇ ನನ್ನ ಬಿಟ್ಬಿಟ್ಟು ತಿಂತ ಇದ್ದಿಲ್ಲ ನಿನ್ಲಿ. ಏನು ಓಕೆ, ಟೂ ನಿನ್ನ ಜೊತೆ ಟೂ. ನಿಮ್ದು ಆಯ್ತಾ ತಿಂಡಿ? ಇನ್ನೂ ತಿಂದಿಲ್ಲ ಗೈಸ್, ಅವ್ರು ಇನ್ನೂ ತಿಂದಿಲ್ಲ. ಸೊ ನಾವು ತಿನ್ನಬೇಕು ಗೈಸ್. ಇನ್ನೊಂದು ಏನು ಗೊತ್ತಾ, ನಾನು ಏನೋ ತಲೆ ಕಲರ್ ಹಾಕ್ಸೋದು ಬೇಡ ಅಂತ ಹೇಳ್ತಾ ಇದ್ದೆ. ನಮ್ಮಮ್ಮ ಅಂತೂ ಲಾಸ್ಟ್ ಟೈಮ್ ಹಾಕ್ಸ್ಕೊಂಬಿಡು, ಬಿಳಿ ಕೂದಲೆಲ್ಲ ಕಾಣ್ತೈತಿ. ಇಲ್ಲೆಲ್ಲ ಸೈಡಲ್ಲಿ ಕಾಣಿಸ್ತಾ ಇರ್ಬೋದು ನೋಡಿ ನಿಮಗೆ. ಈ ಸೈಡಲ್ಲೆಲ್ಲ ಕಾಣಿಸ್ತೈತೆ. ಸೊ ಅದಕ್ಕೆ ಒಂದ್ಸಲಿ ಲಾಸ್ಟ್ ಟೈಮ್ ಹಾಕ್ಸ್ಕೊಂಬಿಡು, ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್, ಅದಾದಮೇಲೆ ಹಾಕ್ಸ್ಕೊಬೇಡ ಅಂತಂದರು. ಸೊ ಅದಕ್ಕೆ ಇವಾಗ ಒಂಚೂರು ಕಲರ್ ಹಾಕ್ಸ್ಕೊಂಬಿಟ್ಟು ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಒಣಗಿಸ್ಬಿಟ್ಟು ಸ್ನಾನ ಮಾಡಿಬಿಟ್ರೆ ಎಲ್ಲ ಫುಲ್ ಬ್ಲ್ಯಾಕ್ ಆಗುತ್ತೆ. ಅಂದರೆ ಫೋಟೋದಲ್ಲಿ ಅದು ಒಂಥರ ಬಿಳಿ ಬರುತ್ತಲ್ಲ ಗೈಸ್. ಸೊ ಅದಕ್ಕೆ ಹಾಕ್ಸ್ಕೊಂತ ಹೇಳ್ತಾವ್ರೆ. ಇವಾಗ ನಮ್ಮ ಅಮ್ಮನ ಕೈಲಿ ಹೋಗ್ಬಿಟ್ಟು ಕಲರ್ ಹಾಕ್ಸ್ಕೊಂಬಿಟ್ಟು ಸ್ನಾನ ಮಾಡ್ಕೊಂಡು ರೆಡಿ ಆಗಿಬಿಟ್ಟು ಆಮೇಲೆ ನಾನು ನಿಮ್ಗೆ ಸಿಗ್ತೀನಿ. ಆ್ಯಂಡ್ ಇನ್ನು ಕಾರ್ದು ಡೆಕೋರೇಷನ್ ಐಟಮ್ ಎಲ್ಲ ತರಬೇಕು. ಆಮೇಲೆ ಮನೆಗೆ ಸ್ವಲ್ಪ ಇನ್ನೂ ಐಟಮ್ಸ್ ಎಲ್ಲ ತರಬೇಕು. ಅದಕ್ಕೆ ನಮ್ಮ ಅಮ್ಮವರೆಲ್ಲ ಸ್ವಲ್ಪ ಕೇರ್ಪೇಟೆಗೆ ಹೋಗ್ಬಿಟ್ಟು ತಗೊಂಬತ್ತಾರೆ. ಸೊ ಅವರೆಲ್ಲ ತಂದಮೇಲೆ ಕಾರ್ ಡೆಕೋರೇಷನ್ ಆದಮೇಲೆ ಲಗೇಜ್ ಎಲ್ಲ ಕಾರಿಗೆ ಪ್ಯಾಕ್ ಮಾಡಿ ಅಲ್ಲಿಂದ ಇಲ್ಲಿಂದ ಹೊರಡಬೇಕು. ಸೊ ಬನ್ನಿ ಇವಾಗ ಸದ್ಯಕ್ಕೆ ಹೋಗ್ಬಿಟ್ಟು ಫಸ್ಟು ತಲೆಗೆ ಕಲರ್ ಹಾಕ್ಸ್ಕೊಂಬಿಟ್ಟು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಬರೋಣ ಗೈಸ್. ನಮ್ಮ ಅಮ್ಮ ಫೈನಲಿ ಡೈ ರೆಡಿ ಮಾಡ್ಕೊಂಬಂದ್ಬಿಟ್ಟು ಆಗ್ತಾರೆ ನೋಡಿ ಇಲ್ಲಿ. ನಮ್ಮ ಅಮ್ಮಂಗೊಂದು ಬಾರ್ಬರ್ ಶಾಪ್ ಇಟ್ಕೊಟ್ಬಿಡೋಣ ಗೈಸ್, ಚೆನ್ನಾಗಾಗ್ತದೆ. ನಮ್ಮ ಅಪ್ಪಾಜಿಗೂ ನಮ್ಮ ಅಮ್ಮನೇ ಹಾಕೊಡೋದು, ಮನೇಲಿರೋರು ಎಲ್ಲರಿಗೂ ನಮ್ಮ ಅಮ್ಮನೇ ಹಾಕೊಡೋದು. ಅಮ್ಮ ತಣ್ಣಗಾಗ್ತೈತಿ ಕಣಮ್ಮ. ಯಾಕಂಗೆ? ಏನು ಕೋಲ್ಡ್ ಐತೆ? ಇದೇ ಡೈಯೇ ಕೋಲ್ಡ್ ಐತಾ ಅಮ್ಮ? ಇದೇ ಫಸ್ಟು ಇದೇ ಲಾಸ್ಟು, ನಾನು ಇನ್ನು ಹಾಕಲ್ಲ. ಹಾಂ, ಅದು ಗೈಸ್ ಸಿಂಪಲ್ ಆಗಿ ಅಂದರೆ ಸುಮ್ಮನೆ ಫೋಟೋದಲ್ಲಿ ಒಂಥರ ಅಜೀಬಾಗಿ ಕಾಣುತ್ತಲ್ಲ ಅಂದ್ಬಿಟ್ಟು ಆಗ್ತೈತೆ ಅಷ್ಟೇ. ಇಲ್ಲಿ ಫ್ರಂಟಲ್ಲೆಲ್ಲ ಐತೆ ನೋಡಮ್ಮ ನೋಡಿ ಗೈಸ್, ಈ ಸೈಡಲ್ಲೆಲ್ಲ ಆಗ್ತೈತೆ. ಓ ಮೇಡಮ್ ಅವ್ರು ಬಂದ್ರು. ಬಾ 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 ಬಾಯ್ಲಿ 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 ಬಾಯ್ಲಿ. ಎಲ್ಲೋಗಿದ್ದೆ ಮಗನೇ? ಬಾಯ್ಲಿ ಇಲ್ಲಿ ಬಾ, ಇಲ್ಲಿ ಬಾಯ್ಲಿ 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 ಬಾಯ್ಲಿ. ಎಲ್ಲೋಗಿದ್ದೆ? ಆ ಅಜ್ಜಿ ಇಲ್ಲೇ ಐತಲ್ಲ, ನೀನೆಲ್ಲೋಗಿದ್ದೆ? ತಾಚಿ ಮಾಡ್ತಾ ಇದ್ದ? ಹಾಂ ಆಯ್ತು ಗೈಸ್. ಮೇಡಮ್ ಅವ್ರು ಇನ್ನೂ ರೆಡಿ ಆಗಿಲ್ಲ, ಇವ್ರು ಹೋಗ್ಬಿಟ್ಟು ಇನ್ನೂ ರೆಡಿ ಆಗಬೇಕು. ಸೊ ನಾನು ರೆಡಿ ಆಗಿಲ್ಲ. ಬನ್ನಿ ಆದಷ್ಟು ಬೇಗ ಇವಾಗ ನಮ್ಮ ಅಮ್ಮನ ಕೈಲಿ 10 ನಿಮಿಷನೇ ಇದು. ಓಕೆ, 10 ನಿಮಿಷ ಬಿಟ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಬೇಕಂತ ಗೈಸ್. ಸೊ ಹೋಗ್ಬಿಟ್ಟು ಇವಾಗ 10 ನಿಮಿಷ ಒಣಗಿಸ್ಬಿಟ್ಟು ಸ್ನಾನ ಮಾಡ್ಬಿಟ್ಟು ರೆಡಿಯಾಗಿ ಬರ್ತೀನಿ ಬನ್ನಿ ಗೈಸ್. ನಾನು ಸ್ನಾನ ಮಾಡ್ಕೊಂಡ್ಬಂದೆ ಅಷ್ಟೊಳಗೆ ನಮ್ಮ ಅಜ್ಜಿ ನಮ್ಮ ಅತ್ತೆಯವರೆಲ್ಲ ಬಂದರು. ಅವ್ರು ಬಂದಿದ್ದ ತಕ್ಷಣನೇ ಇಲ್ಲಿ ಏನ ಗೈಸ್, ನಾನು ಬ್ಲಾಗ್ ಮಾಡಿಲ್ಲ ಅಂತ ಅಂದ್ಬಿಟ್ಟು ಎಲ್ಲ ಮಿಸ್ ಮಾಡ್ಕೊಂತವ್ರು. ನಮ್ಮ ಅತ್ತೆಯವ್ರು ಕೇಳ್ತಿದ್ರಂತೆ, ಯಾಕೆ ಅರುಣ ಇನ್ನೂ ಮೊಬೈಲ್ ಹಿಡ್ಕೊಂಡ್ ಬಂದಿಲ್ಲ ಅಂತವ. ಇವರು ಕಜಾಯ ಬೇಕು ಅಂತ ಅಂದ್ಬಿಟ್ಟು ಕಜಾಯ ಬೇಯಿಸ್ಕೊತವ್ರೆ ಗೈಸ್. ಮೊನ್ನೆ ಅಲ್ಲೇ ಕೆಳಗಡೆ ಕುತ್ಕೊಂಡು ಕಜಾಯ ಬೇಯಿಸ್ತಿದ್ರಂತೆ. ಬ್ಯಾಂಕಿಗೆ ಬಂದಿದ್ರಲ್ಲ, ನಮ್ಗೊಂದು 2 ಕೊಡಿ ಅಂದ್ಬಿಟ್ಟು ಅಲ್ಲೇ ತಿನ್ಕೊಂಡು ಹೋಗ್ರಿ. ಈಗ ತಿನ್ಬೋದಾ? ಇಲ್ಲ ಶಾಸ್ತ್ರಪಂಗ ತಿನ್ನಂಗಿಲ್ವಾ? ಗೈಸ್ ತಿನ್ನಂಗಿಲ್ವಂತೆ. ಇವರು ಎಲ್ಲ ಇವಾಗ ಬಂದರು. ನಮ್ಮಮ್ಮ ಕೇರ್ಪೇಟೆಗೆ ಹೋಗಿತ್ತು, ಇದೆಲ್ಲ ತಗೊಂಬಂದರು.
ಡೆಕೋರೇಷನ್ ಸಾಮಾನೆಲ್ಲ ಇಲ್ಲಿ ಐತೆ, ಬಟ್ ಅದು ಇನ್ನೂ ಗಾಡಿ ಬಂದಿಲ್ಲ. ಗಾಡಿ ನೆಂಟರನ್ನ ಕರ್ಕೊಂಬರಕ್ಕೆ ಹೋಗೈತೆ. ಸೊ ಗಾಡಿ ಬರಬೇಕು. ಗಾಡಿ ಬಂದಮೇಲೆ ಫುಲ್ ಡೆಕೋರೇಷನ್ ಮಾಡಿಸ್ಬಿಟ್ಟು ಗೈಸ್ ಇಲ್ಲಿ ನಿಲ್ಲಿಸ್ತಾರೆ. ಸೊ ಅದೇನಾಗೈತೆ ಅಂತಂದರೆ ಈಗ 4 ಗಂಟೆ ಅಷ್ಟೊಳಗೆಲ್ಲ ನಾವು ಶೆಲ್ಟ್ರಲ್ಲಿ ಇರಬೇಕು ಅಂತ ಹೇಳವ್ರೆ. ಸೊ ಇಲ್ಲಿ ಆಲ್ರೆಡಿ ಟೈಮ್ ಬಂದ್ಬಿಟ್ಟು ನಿಮಗೆ ಆಲ್ರೆಡಿ ನೋಡಿ ಇಲ್ಲಿ 12:15 ಆಗೋಯ್ತು. ಸೊ ಅದೇನೋ ಏನೇನೋ ಶಾಸ್ತ್ರಗಳು ಸಮಥಿಂಗ್ ಇದಾವೆ ಗೈಸ್, ಅವೆಲ್ಲ ನನಗೆ ಗೊತ್ತಿಲ್ಲ. ಸೊ ಅದೆಲ್ಲ ಮುಗಿಸ್ಬಿಟ್ಟು ನಾವು ಇಲ್ಲಿಂದ ಬೇಗ ಹೊರಡಬೇಕು. ಆ್ಯಂಡ್ ಅವರು ಅಲ್ಲಿ 4 ಗಂಟೆ 5 ಗಂಟೆ ಅಷ್ಟೊಳಗೆಲ್ಲ ಬಂದ್ಬಿಡ್ತಾರಂತೆ. ಅಂದರೆ ರಿಸೆಪ್ಷನ್ ಮುಗಿದ್ಮೇಲೆ ಫೋಟೋಶೂಟ್ ಎಲ್ಲ ಮಾಡೋಕ್ಕಾಗಲ್ಲ. ಸೊ ಅದಕ್ಕಿಂತ ಮುಂಚೆನೇ ಮಾಡ್ಕೋಬೇಕು ಅಂತ ಹೇಳ್ತಾವ್ರೆ. ಅವ್ರು ಬರೋಷ್ಟೊಳಗೆ ಇವಾಗ ನಾವು ಅಲ್ಲಿಗೆ ಹೋಗ್ಬಿಟ್ಟು ರೆಡಿ ಆಗಿಬಿಟ್ಟು ಫೋಟೋಶೂಟ್ ಮುಗಿಸ್ಕೊಳ್ಳೋಣ. ಫೋಟೋಶೂಟ್ ಮುಗಿಸ್ಕೊಂಡ್ಮೇಲೆ ಡೈರೆಕ್ಟ್ ರಿಸೆಪ್ಷನ್ಗೆ ನಿಲ್ಲಿಸ್ಬಿಡ್ತಾರೆ. ಆಮೇಲೆ ಜನಗಳೆಲ್ಲನೂ ಬಂದವರೆಲ್ಲರೂ ಮಾತಾಡಿಸಿ ಅವರು ಫೋಟೋ ತೆಗಿಸಿ ಅವ್ರನ್ನೆಲ್ಲನೂ ಕಳ್ಸೋಷ್ಟೊಳಗೆ ಟೈಮ್ ಆಗೋಗುತ್ತೆ. ಸೊ ಆಮೇಲೆ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಬೇಡ ಅಂತಂದರು. ಗೈಸ್ ಫೈನಲಿ ಎಲ್ಲ ರೆಡಿ. ನಮ್ಮ ಸೀನಿಯರ್ ಸಿಟಿಜನ್ ಬಂದವ್ರು ನೋಡಿ, ಇವರೇ ಸೀನಿಯರ್ ಮೋಸ್ಟ್ ಎಲ್ಲರೂ ರೆಡಿ ಗೈಸ್. ಇವಾಗ ಬಿಂದಿಗೆ ತಗೊಂಡು ನೀರು ತರಕ್ಕೆ ಹೋಯ್ತವ್ರೆ. ಇಲ್ಲಿ ನಮ್ಮ ದೊಡ್ಡಮ್ಮವ್ರು ಬಂದವ್ರೆ. ಯಾಕೆ ಲೇಟು? ಫ್ಲೈಟ್ ಆಫ್ ಆಗೋಯ್ತಾ? ಫ್ಲೈಟ್ ಆಫ್ ಆಗೋಗಿತ್ತಾ ನೀವು ಬರೋಕ್ಕೆ? ನನ್ನ ಹೆಂಡ್ತಿಗೆ ಯಾಕೆ ಮಾಡಾನೆ? ನಾನೇ ಅದು ಯೂಟ್ಯೂಬ್ ವ್ಲಾಗ್ ಅದು. ಯಾಕೆ ಚೆನ್ನಾಗಿದ್ದೀರಲ್ಲ ನೀವು? ಯಾ ಬೈದಿರೋದು ಕಟ್ ಮಾಡುವೆ ಆಮೇಲೆ. ಸೊ ಗೈಸ್ ಇವಾಗ ಬಿಂದಿಗೆ ತಗೊಂಡು ನೀರು ತಗೊಂಬರಕ್ಕೆ ಕಲ್ಯಾಣಿಗೆ ಹೋಯ್ತವ್ರೆ ಎಲ್ಲರೂ. ಇದು ಒಂದು ಅತ್ತೆ ಇರತ್ತೆ, ಎಲ್ಲಿ ನಿಂತ್ಕೊಳತ್ತೆ? ಎಲ್ಲ ಒಟ್ಟಿಗೆ ಬರಬೇಕು ಗೈಸ್. ಎಲ್ಲ ಜನ ಜಿಗಿ ಮನೇಲಿ. ಇಲ್ಲೆರಡು ಚೋಟ ಮರಿಗಳು ಬಂದವೆ. ಈಗ ಇವನು ಬಂದ, ಇವಳು ಆಲ್ರೆಡಿ ರೆಡಿ ಮಾಡಿಬಿಟ್ಟವ್ರು ಇವಳನ್ನ. ಹಾಂ ಎಲ್ಲಿ ಮುಂದೆ ನಾವು ಮನಿತತೆ ಫಸ್ಟ್. ಚಲೋ ಮತ್ತೆ ಅವರು ಈಗ ಹೋಗಿ ಕಲ್ಯಾಣಿ ಐತೆ ಗೈಸ್. ಕಲ್ಯಾಣಿಲಿ ನೀರು ತರಕ್ಕೆ ಹೋಗ್ತವ್ರು ಎಲ್ಲರೂ. ಚಲೋ ದೊಡ್ಡಮ್ಮ ಲಾಸ್ಟ್. ಅವರು ಬರ್ತಾವ್ರೆ. ಅದಕ್ಕೆ ಕೂಗ್ತಾ ಬನ್ನಿ ತತ್ತಾರ ಅವರು ತತ್ತಾರ. ಎಸ್. ಸೊ ಇಲ್ಲೇ ಐತಲ್ಲ ಗೈಸ್ ಈ ಕಲ್ಯಾಣಿ. ಇಲ್ಲಿ ಈ ಕಲ್ಯಾಣಿ ಹತ್ರಕ್ಕೆ ಹೋಗ್ಬಿಟ್ಟು ನೀರು ತಗೊಂಬರ್ತಾರೆ. ಅದು ಶಾಸ್ತ್ರ ಅಂತೆ. ಸೊ ಅದು ನಮ್ಗೆ ಗೊತ್ತಿಲ್ಲ ಅದೇನೇನು ಅಂತ. ಆ್ಯಂಡ್ ಅದ್ರ ಜೊತೆಗೆ ಹಂಗೆ ಗಾಡಿ ಹೋಗಿತ್ತಲ್ಲ ಗೈಸ್ ಕರ್ಕೊಂಬರಕ್ಕೆ. ಸೊ ಗಾಡಿನ ಬಂತು, ಗಾಡಿಗೆ ಡೆಕೋರೇಟ್ ಮಾಡ್ತಾವ್ರೆ ನಮ್ಮ ಅತ್ತಿಗೆ ಅವರ ಅಣ್ಣ ಮತ್ತು ಅವರ ಭಾವ ಸೇರಿಕೊಂಡು. ಸೊ ಅವರು ಡೆಕೋರೇಷನ್ ಎಲ್ಲ ಮಾಡಿ ಈಗ ಹೋಗ್ಬಿಟ್ಟು ನಾನು ಮುಖ ತೊಳ್ಕೊಂಡು ರೆಡಿಯಾಗಿ ಬಂದುಬಿಡ್ತೀನಿ ಬನ್ನಿ. ಸೊ ಗೈಸ್ ಇವರೆಲ್ಲರೂ ನಾವು ಶಾಸ್ತ್ರ ಮಾಡ್ಕೊಂಬರ್ಲಿ ಅಂದ್ಬಿಟ್ಟು ಕಳಿಸ್ಬಿಟ್ಟು ರೆಡಿಯಾಗಿ ಬಂದೆ. ಸೊ ನಾನು ರೆಡಿಯಾಗಿ ಬಂದಿದ್ದ ತಕ್ಷಣ ಇವರು ಎಲ್ಲ ನೋಡಿ ಎಲ್ಲ ಬರ್ತಾವ್ರೆ. ಎಲ್ಲ ಕಲ್ಯಾಣಿಗೆ ಹೋಗಿದ್ರು, ಕಲ್ಯಾಣಿಯಿಂದ ನೀರು ತಗೊಂಬರ್ತಾವ್ರೆ. ಈಗ ಅಲ್ಲಿ ಚಪ್ರದ ಹತ್ರ ಪೂಜೆನೂ ಮಾಡ್ತಾರೆ ಅಂತ ಅನಿಸುತ್ತೆ. ಸೊ ಬನ್ನಿ ಚಪ್ರದ ಹತ್ರ ಪೂಜೆ ಮಾಡಿದ್ರೆ ಅಲ್ಲಿ ಕೆಳಗಡೆ ಹೋಗಿ ತೋರಿಸ್ತೀನಿ. ಹಂಗೆ ನೋಡಿ ಕಾಲ್ ಡೆಕೋರೇಷನ್ ರೆಡಿ ಆಗ್ತಾಯಿದೆ. ಸೊ ಬನ್ನಿ ಕೆಳಗಡೆ ಹೋಗೋಣ ಇವಾಗ. ಎಲ್ಲ ನನ್ನ ಚಪ್ಪಲ್ ನಾನೇನು ಮಾಡಬೇಕು? ಸುಮ್ಮನೆ ನೋಡೋದು ಅಷ್ಟೇ. ಅಜ್ಜಿ ಈಗ ಬಂದಾ? ಬಾ ಗೈಸ್ ಕಲ್ಯಾಣಿಗೆ ಹೋಗ್ಬಿಟ್ಟು ಬಿಂದಿಗೆ ತುಂಬ ನೀರು ತಗೊಂಬಂದವ್ರೆ. ಯಾರನ್ನು ಕರಿಬೇಕು? ಆರತಿ ಮಾಡ್ಬೇಕಂತ ಬರ್ರೋ ಅಮ್ಮ. ಆರತಿ ಮಾಡ್ಬೇಕಂತ ಅವ್ರಿಗೆ ಅಲ್ಲಿ ಬಂದು ನಿಂತವ್ರೆ. ಗೈಸ್ ನಮ್ಮ ಮತ್ತೆ ಅವ್ರು ಬಂದಿರೋರಿಗೆ ಆರತಿ ತೆಗಿಯೋಕ್ಕೆ ಅಂದ್ಬಿಟ್ಟು ಆರತಿ ತಟ್ಟೆ ರೆಡಿ ಮಾಡ್ಕೊಂಡು ತಗೊಂಡೋಗ್ತವ್ರೆ. ಇಲ್ಲಿ ಪಾದ ಪೂಜೆ ಮಾಡಿ ಅವ್ರನ್ನ ಮನೆ ಒಳಗಡೆ ಕರ್ಕೊಂಬರ್ಬೇಕು. ಮತ್ತೆ ಒಂಚೂರು ಈ ಕಡೆಗೆ ಬಾ, ಹಿಂಗೆ ಈ ಕಡೆಗೆ. ಅಲ್ಲೇರು ಏನಿಲ್ಲ, ಹೂವು ಕಾಣತ್ತೀನಿ. ಹಾಂ ಗೈಸ್ ಆರತಿ ಶಾಸ್ತ್ರ ಮಾಡಿ ಒಳಗಡೆಗೆ ಕರ್ಕೊಂಡಾಯ್ತು. ಸೊ ಕಾರ್ ಡೆಕೋರೇಷನ್ ಮಾಡ್ತಾಯಿದ್ರು ನೋಡಿ. ಸ್ಟಿಲ್ ಆನ್ ಪ್ರೋಗ್ರೆಸ್ ನಡೀತಾ ಇದೆ. ಇನ್ನು ಸಿಂಪಲಾಗಿ ಮಾಡಿ ಅಂತ ಹೇಳಿದೆ ಗೈಸ್. ಜಾಸ್ತಿ ತೀರಾ ಬೇಡ, ಸಿಂಪಲಾಗಿದ್ರೆ ಸಾಕು ಅಂತಂದೆ. ಸೊ ಸಿಂಪಲ್ಲಾಗಿ ಮಾಡವ್ರೆ. ದೀಕ್ಷಾ ಇದನ್ನು ಸೆಂಟ್ರಿಗೆ ಹಾಕ್ಬೇಕಿತ್ತ ಅಂತ ಇಲ್ಲಿಗೆ? ಹಾಂ ಸೆಂಟ್ರಿಗೆ ಹಾಕಿರಿ ಹ್ಯಾಂಡ್ ಆಗ್ತಾವಲ್ಲ ಅಂತ. ಅದೇನಿಲ್ಲ, ಹ್ಯಾಂಡ್ಲಿ ಈ ಕಡೆಗೆ ಬರುತ್ತಷ್ಟೇ. ಹಂಗೆ ಇಟ್ಕೊಂತಾರೆ ಅಂತ. ಓಕೆ ಇದು ಒಂಥರ ಡಿಫ್ರೆಂಟ್ ಆಗೈತೆ. ಸಾಕು ಸಿಂಪಲ್ ಆಗಿರ್ಲಿ. ಯಾವ್ದನ ಇವನೇ ಹೋಗಿದ್ದು ತರಕ್ಕೆ. ಇರ್ಲಿ ಬಿಡು, ಚೆನ್ನಾಗೈತೆ. ಸಿಂಪಲ್ ಆಗಿ ಚೆನ್ನಾಗೈತೆ. ಸಾಕು ಇಷ್ಟೇ ಸಾಕು. ಚೆನ್ನಾಗೈತೆ.
ಈ ಸೈಡಿಗೆ ರೋಸ್ ಹಾಕ್ಬಿಡಿ ಅಷ್ಟೇ, ಸೈಡಿಗೆ ಮಾಮೂಲಿ ಡೋರ್ ಹತ್ರಕ್ಕೆ. ಹಿಂದಕ್ಕೆ ಡೋರ್ ಹತ್ರಕ್ಕೆ ರೋಸ್ ಹಾಕ್ಬಿಟ್ರೆ ಗೈಸ್ ಇದನ್ನು ಕೆಲಸ ಕಂಪ್ಲೀಟ್ ಆದಂಗೆ. ಸೊ ಇವಾಗ ಎಲ್ಲರೂ ಊಟ ಮಾಡ್ಕೊಂಡು ಇಲ್ಲಿಂದ ಓಡಬೇಕು ಗೈಸ್. ಆಲ್ರೆಡಿ ಅವ್ರನ್ನ ಕಾಲ್ ಮಾಡಿದ್ರು, ಎಲ್ಲಿ ಬರ್ತಾ ಇದ್ರೆ ಎಷ್ಟೊತ್ತು ಬರ್ತೀರಾ ಅಂತ. ಸೊ ಅವ್ರಿಗೆ ಹತ್ರ ಬಂದಮೇಲೆ ಒಂಚೂರು ಕಾಲ್ ಮಾಡ್ಬೇಕಂತೆ. ಈಗ ಸುತ್ತ ಇಲ್ಲೇನು ಗುಲಾಬಿ ಹಾಕೋರಲ್ಲ, ಸೊ ಇದನ್ನು ಇಲ್ಲಿ ಎಂಟಿ ಸ್ಪೇಸಸ್ ಏನೇನು ಇದೆಯಲ್ಲ ಅಲ್ಲ ಹಾಕ್ಬಿಟ್ಟು ಸೊ ರೆಡಿ ಮಾಡಿ ನಿಲ್ಲಿಸ್ತಾರೆ. ಗೈಸ್ ಕಾರ್ ರೆಡಿ ಆಯಿತು. ಇವಾಗ ಕಾರಿಗೆ ನಾನು ಲಗೇಜ್ ಎಲ್ಲ ಪ್ಯಾಕ್ ಮಾಡೋ ಟೈಮ್ ಬಂದೇ ಬಿಡ್ತೀಯಲ್ಲ. ಟ್ರಾಲಿ ಇಲ್ಲ ನಡಿ ಬಿಡಿ, ಇಟ್ಕೊತೀನಿ ನಡಿ. ಸೊ ಟ್ರಾಲಿ ಎತ್ಕೊಂಡು ಈಗ ಆ್ಯಂಡ್ ಇದನ್ನು ಕಾರ್ ಗಂಟ್ಸ ಕೊಟ್ಟಿದ್ದೀನಿ ಗೈಸ್. ಸೊ ಈಗೆಲ್ಲ ತೊಗೊಂಡೋಗ್ಬಿಟ್ಟು ಕಾರ್ ಡಿಕ್ಕಿಗೆ ಹಾಕ್ಬಿಡೋಣ ಬನ್ನಿ. ಏನು ಯಾವಾಗ ಬಂದೆ? ಫ್ಲೈಟ್ ಪಂಚರ್ ಆಗ್ಬಿಟ್ಟಿತ್ತಾ? ಲೇಟಾಗಿ ಬಂದವಳೆ. ಹಿಡ್ಕೊ ಆಯ್ತಾ, ನಾನು ಶೂಸ್ ಎತ್ಕೊಂತೀನಿ. ಕೀ ಎಲ್ಲ ಆಯ್ತು? ಕೀ ಆಯ್ತಾ? ಕಾರ್ ಕೀ ತಗೋ, ಹಿಡ್ಕೊ. ಬೇಡ ಬಾ, ಅನ್ಲಾಕ್ ಮಾಡ್ತೀನಿ. ನಡಿ. ಈಗ ಟ್ರಾಲಿ, ಸೂಟ್, ಶೂಸ್ ಮತ್ತು ಸ್ಲಿಪ್ಪರ್ ನಾನೇ ಹಾಕ್ಕೊತೀನಿ ಅದನ್ನು. ಸೊ ತೊಗೊಂಡೋಗ್ಬಿಟ್ಟು ಕಾರ್ ಡಿಕ್ಕಿಗೆ ಲೋಡ್ ಮಾಡೋ ಟೈಮ್. ಕಾರಿಗೆ ಟ್ರಾಲಿ ಹಾಕಿ ಸೂಟ್ ಮುಂದೆಗಡೆ ಹಾಕಕ್ಕೆ ಹೇಳ್ತೀನಿ. ಮುಂದೆಗಡೆ ಹಾಕೋ, ಇಲ್ಲಾಂದ್ರೆ ಇಲ್ಲಿ ಮಾಡ್ಕೋ, ಇದ್ರ ಮೇಲೆ ಮಾಡ್ಕೋ. ಅದು ಮಡ್ಸಿದ್ರೆ ರಿಂಕಲ್ಸ್ ಬಂದ್ಬಿಡ್ತದೆ ಅದಕ್ಕೆ. ಬಿಡು ಹಂಗೆ ಇರಲಿ. ಕ್ಲೋಸ್ ಮಾಡು, ಡೋರ್ ಕ್ಲೋಸ್ ಮಾಡು. ಶೂನು ಹಾಕ್ಬಿಡು. ಕ್ಲೋಸ್ ಮಾಡು. ಅಷ್ಟೇ ನನ್ನವು ಅಷ್ಟೇ. ಬೇರೆ ಏನು ಕೊಡ್ತಾರೋ ಅದನ್ನು ಹಾಕೊಂಡ್ರೆ ಆಯ್ತು ಆಮೇಲೆ ಸದ್ಯಕ್ಕೆ. ಸೊ ಸಿ ಗೈಸ್, ಈ ಫೋಟೋ ಕೊಟ್ಟಿದ್ದೆ. ಸೊ ಇದನ್ನು ಒಂದು ಪ್ಯಾಟ್ರನ್ ಇರೋದನ್ನ ಇಲ್ಲಿ ಹಾಕವ್ರೆ, ಇನ್ನೊಂದು ಪ್ಯಾಟ್ರನ್ ಇತ್ತಲ್ಲ ಸೊ ಅದನ್ನು ಇಲ್ಲಿ ಫ್ರಂಟಿಗೆ ಹಾಕವ್ರೆ. ಹಿಂಗೆ ತಾನೇ ಹಾಕ್ಬೇಕು. ಇದಕ್ಕೆ ಹಿಂಗೆ ಹಾಕ್ಬಿಟ್ಟವ್ರಲ್ಲ. ಓಕೆ, ಹೆಂಗೋ ಒಂದು. ಸೊ ಈ ಥರ ಬರುತ್ತೆ. ಆಲ್ರೆಡಿ ಫೈನಲ್ ನೋಡಿದ್ದೀರಾ. ಸೊ ಒನ್ ಮಚ್ ಸಿಂಪಲಾಗಿ ಮಾಡಿಸಿದ್ದೀನಿ. ಸೊ ಕಾರ್ಗೆ ಡೆಕೋರೇಷನ್ ಆಯಿತು, ಕಾರ್ ಡಿಕ್ಕಿಗೆ ಲಗೇಜ್ ಹಾಕಾಯಿತು ಆ್ಯಂಡ್ ಒಳಗಡೆ ಶಾಸ್ತ್ರ ಎಲ್ಲ ಮುಗೀತು. ಸೊ ಏನಿದ್ರು ಟೈಮ್ ಇವಾಗ ಹೊರಡೋ ಟೈಮ್. ಆ್ಯಂಡ್ ಗೈಸ್ ನೆಕ್ಸ್ಟು ಕ್ಯಾಮ್ರಾಮನ್ ಇವನಾಗಿರ್ತಾನೆ, ಎಲ್ಲ ಕ್ಯಾಪ್ಚರ್ಸ್ ಇವನೇ ಹಿಡಿಬೇಕು. ಗೊತ್ತಾಯ್ತಾ? ನೀನೇ ಹಿಡಿಬೇಕು ಗೈಸ್. ಎಲ್ಲರೂ ಊಟ ಮಾಡ್ಬಿಟ್ಟು ಗಾಳಿ ಯಾವತ್ತು ತಗೋತಾವ್ರೆ. ನಮ್ಮ ದೊಡ್ಡಮ್ಮವ್ರು ಏನೋ ಸ್ಟೋರಿ ಹೇಳ್ತಾರೆ. ಏನು ಹೇಳ್ತಾ ಇದ್ರಿ ಹೇಳಿ ಇರಲಿ. ಸೊ ಅವರು ಊಟ ಎಲ್ಲ ಮಾಡ್ಕೊಂಡು ಗಾಳಿ ಯಾವತ್ತು ತಗೋತಾ ಇದ್ರು ಗೈಸ್. ಮೀನ್ ಟೈಮ್ ಹಂಗೇ ಗಾಡಿಗಳು ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ನಮ್ಮ ಅತ್ತೆ ತಂಗಿ ಗಾಡಿಗಳು ಪೂಜೆ ಮಾಡ್ತಾವ್ರೆ. ನಮ್ಮ ಪಣ್ಣಿನೇ ಹೋಗ್ಬಿಟ್ಟವಳ ಮಧ್ಯಕ್ಕೆ. ಆ ಕಡೆ ಗಾಡಿದು ಫುಲ್ ಡೆಕೋರೇಷನ್ ಆಗಿತ್ತು, ಈ ಕಡೆ ಗಾಡಿದು ಇನ್ನೂ ಡೆಕೋರೇಷನ್ ಆಗಿರಲಿಲ್ಲ. ಸೊ ಅದಕ್ಕೆ ಇವಾಗ ಅರ್ಧ ಮಾಡಿಬಿಟ್ಟು ಪೂಜೆ ಮಾಡ್ತಾವ್ರೆ. ಸೊ ಪೂಜೆ ಮಾಡಿದ್ಮೇಲೆ ಎಲ್ಲರೂ ಇವಾಗ ಹತ್ತಿಸ್ಕೊಂಡು ಬಸ್ ಇನ್ನೂ ಎಷ್ಟೊತ್ತು ಬರೋದು? ಸೊ ಇನ್ನೂ ಬಸ್ ಬಂದಿಲ್ಲ ಗೈಸ್, ಬಸ್ಸಿಗೆ ವೆಯ್ಟ್ ಮಾಡ್ತಾವ್ರೆ. ಸೊ ಬಸ್ ಬಂದಮೇಲೆ ಅವರೆಲ್ಲ ಬಸ್ಸಲ್ಲಿ ಬರ್ತಾರೆ. ಸೊ ಕಾರಲ್ಲಿ ಹೋಗೋರು ಕಾರಲ್ಲಿ ಬರ್ತಾರೆ. ಎಲ್ಲರದ್ದು ಊಟ ಆಯಿತು, ಕಾರ್ ಪೂಜೆ ಆಯಿತು. ಸೊ ಇಲ್ಲಿಂದ ಹೊರಡೋದೊಂದೇ ಬಾಕಿ. ಚಲೋ. ಸೂರ್ಯಂಗೆಲ್ಲ ಪೂಜೆ ಮಾಡ್ತಾರೆ ಗೈಸ್, ಬಟ್ ಸೂರ್ಯನೇ ಕಾಣಿಸ್ತಲ್ವಲ್ಲ. ಸೊ ಓಕೆ ಗೈಸ್, ಕಳಸ ತಗೊಂಡು ಈಗ ಕಾರ್ ಹತ್ಕೊಂಡು ಕುತ್ಕೊಂಡಾಯ್ತು ಎಲ್ಲರೂ. ಬನ್ನಿ ಮತ್ತೆ. ಆಯ್ತು, ಬಾಯ್. ನಮ್ಮ ಚಿಕ್ಕಿ, ನಮ್ಮ ದೊಡ್ಡ ಅತ್ತೆ, ಸರ್ ನಮ್ಮ ದೊಡ್ಡಮ್ಮ, ನಮ್ಮ ಅತ್ತೆ ಬಾಯ್ ಬಾಯ್ ಮಾಡ್ತಾವ್ರಲ್ಲಿ. ಸೊ ಇವರೆಲ್ಲ ಬಸ್ಸಲ್ಲಿ ಬರ್ತಾರೆ ಗೈಸ್, ಇನ್ನೂ ಬಸ್ ಬಂದಿಲ್ಲ. ಸೊ ಅದಕ್ಕೆ ಬಸ್ ವೆಯ್ಟ್ ಮಾಡ್ತಾವ್ರೆ. ಸೊ ಈ ಕಾರಲ್ಲಿ ಸ್ವಲ್ಪ ಜನ, ನಮ್ಮ ಕಾರಲ್ಲಿ ನಾವು. ಆ್ಯಂಡ್ ಇದನ್ನು ಕೊಟ್ಟವ್ರೆ ನನಗೆ ಇಟ್ಕೊ ಅಂತ. ಇದು ಮುರಿಬಾರ್ದಂತೆ. ಸೊ ಹೋಗೋವರೆಗೂ ಕಾಪಾಡ್ಕೊಂಡು ತೊಗೊಂಡೋಗ್ಬೇಕು. ಸೊ ಹೋಗ್ಬಿಟ್ಟು ಫೋಟೋಶೂಟಿಗೆ ರೆಡಿ ಆಗಬೇಕು. ನಮ್ಮವ್ರು ಅಲ್ಲೇ ಬಂದವ್ರಂತೆ ಕಾಲ್ ಮಾಡಿದ್ರು. ಸೊ ಹೋಗ್ಬಿಟ್ಟು ಮೀಟ್ ಮಾಡೋಣ. ಸೊ ಗೈಸ್ ಫೈನಲಿ ಮನೇನ 3:30ಗೆ ಬಿಟ್ಬಿಟ್ಟು ನಾವೀಗ ಚೌಲ್ಟ್ರಿ ಹತ್ರಕ್ಕೆ 5:15 ಬಂದು. ಬಟ್ ಇನ್ನು ನಮ್ಮ ಕಡೆ ಜನ ಇನ್ನೂ ಬಂದಿಲ್ಲ ಅಂತ ಅಂದ್ಬಿಟ್ಟು ನಮ್ಮ ಅತ್ತೆ ಮಾವ ಎಲ್ಲ ನೋಡಿ ಇಲ್ಲಿ ಕೂತವ್ರೆ. ಸೊ ಅವರೆಲ್ಲ ಬಂದಮೇಲೆ ಅದೇನು ಶಾಸ್ತ್ರ ಇರುತ್ತೆ ಅದನ್ನು ಮುಗಿಸ್ಕೊಂಡು ಒಟ್ಟಿಗೆ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಆ್ಯಂಡ್ ಹೊರಗಡೆ ಬಂದಿದ್ದ ತಕ್ಷಣ ಶಿಷ್ಯ ನಾನು ಬಂದುಬಿಟ್ಟಿದ್ದೀನಿ ಅಂತ ಗೊತ್ತಾಗ್ಬಿಟ್ಟು ಹೊರಗಡೆ ಕೊಟ್ಟು ಬಂದ. ಇವ್ನು ಯಾರು ಅಂತ ಗೊತ್ತಾಗೈಸ್? ನೋಡಿದ್ದೀರಿ ತಾನೆ? ಯಾವಾಗ ನೋಡಿದ್ದೀರಿ ಹೇಳಿ? ಬ್ರೈಟ್ ಟು ಬಿ ಸೆಲೆಬ್ರೇಷನಲ್ಲಿ ನೋಡಿದ್ರಲ್ಲ. ಸೊ ಆವಾಗ ಬಂದಿದ್ದ. ಹೇಳಿದ್ನಲ್ಲ ಆಗಲೇ, ಹುಡುಗಿರು 10 ವರ್ಷದಿಂದ ಪರಿಚಯ ಆಗಿ ಮೀಟ್ ಮಾಡಿದಾಗ ನೆಕ್ಸ್ಟು ಅಯ್ಯೋ ಯಾರೋ ಮೊನ್ನೆ ಸಿಕ್ತಂಗೆ ರಿಯಾಕ್ಟ್ ಮಾಡ್ತೀರಿ. ನಾವು ಒಂದಿನ ಸಿಕ್ಕಿದ್ರೆ ಸಾಕು 10 ವರ್ಷದಿಂದನೇ ಮೀಟ್ ಆಗಿದ್ದು ಅನ್ನೋ ರೇಂಜಿಗೆ ಆಡ್ತೀವಿ. ಸೊ ಇಲ್ಲಿ ಎಂಟ್ರೆನ್ಸಲ್ಲಿ ಬೋರ್ಡ್ ಹಾಕೋರೆ. ಓ ಇಲ್ಲೇ ನಮ್ದು ಐತಿ ಮಚ್ಚಾ, ಬನ್ನಿ ಗೈಸ್. ಇಲ್ಲಿ ನಮ್ಮದೇ ಕಣ, ನಮ್ಮದೇ ಇದು. ಸೊ ಗೈಸ್ ಇಲ್ಲೇ ಹಾಕೋರು ನೋಡಿ ಎಂಟ್ರೆನ್ಸ್ ವೆಲ್ಕಮಿಂಗ್. ಶಿ ಸೋ ಸಹನಾ ಆರ್ ಶಿ ಆರ್ ದುಷ್ಯಂತ್ ಅರುಣ್ ಚಿಯನ್. ಎಸ್, ಈ ಕಡೆ ನಮ್ಮ ಅತ್ತೆ ಮಾವನ ಹೆಸರು, ಈ ಕಡೆ ನಮ್ಮ ಅಪ್ಪ ಅಮ್ಮನ ಹೆಸರು. ಸೊ ಇವಾಗ ಹಿಂಗೆ ಎಂಟ್ರಿ ಬಂದುಬಿಟ್ಟು ಅಲ್ಲೇ ಒಂದು 4 ಫೋಟೋಸ್ ಎಲ್ಲ ತೆಗೆದ್ರು. ಸೊ ಫೋಟೋಶೂಟ್ ಎಲ್ಲ ಮುಗಿಸ್ಬಿಟ್ಟು ಅದಾದಮೇಲೆ ನಮ್ಮ ಕಡೆಯವ್ರು ಬರಲಿ ಅಂತ ವೆಯ್ಟ್ ಮಾಡ್ತಿದ್ದೀವಿ. ಸೊ ಇವಾಗ ನಮ್ಮ ಕಡೆಯವ್ರು ಬಂದಮೇಲೆ ಅದೇನು ಶಾಸ್ತ್ರ ಸಂಪ್ರದಾಯ ಎಲ್ಲ ಮುಗಿಸ್ಬಿಟ್ಟು ಒಳಗಡೆ ಕರ್ಕೊಂಡು ಹೋಗ್ತಾರೆ. ಒಳಗಡೆ ಕರ್ಕೊಂಡು ಹೋದ್ಮೇಲೆ ಸೂಟ್ ಹಾಕ್ಕೊಂಡು ನಾನು ಅವರು ಲೆಹೆಂಗಾ ಎಲ್ಲ ರೆಡಿಯಾಗಿ ಮತ್ತೆ ಫೋಟೋಶೂಟ್ ಮುಗಿಸ್ಬೇಕು. ಸೊ ಬನ್ನಿ ನಮ್ಮ ಕಡೆಯವರೆಲ್ಲ ಬರಲಿ, ಬಂದಮೇಲೆ ಒಳಗಡೆ ಹೋಗೋಣ.
ಶಾಸ್ತ್ರ ಮುಗಿಸ್ಕೊಂಡು ಒಳಗಡೆ ಕರ್ಕೊಂಡ್ಬಂದ್ರು, ಇವಾಗ ರೂಮ್ ಕರ್ಕೊಂಡ್ಬಂದ್ರೆ. ಸೊ ಇವಾಗ ರಿಸೆಪ್ಷನ್ಗೆ ರೆಡಿ ಆಗೋ ಟೈಮ್ ಬಂದೇ ಬಿಡ್ತು. ಸೊ ಈಗ ರಿಸೆಪ್ಷನ್ಗೆ ಶರ್ಟು, ಸೂಟು ಮತ್ತು ಇದ್ರದ್ದು ಪ್ಯಾಂಟು ಕಾರ್ ಒಳಗಡೆ ಐತೆ, ಮಾವಂತ ಕೀ ಐತೆ, ಫ್ರಂಟ್ ಸೀಟಲ್ಲಿ ಮಾಡ್ಕೊಂಡು ಇಸ್ಕೊಬೋದು ಬೇಗ. ರಿಸೆಪ್ಷನ್ಗೂ ಮುಂಚೆ ಅದ್ರದ್ದು ಫೋಟೋ ಶೂಟ್ ಮಾಡ್ಕೊತಾರಲ್ಲ ಗೈಸ್, ಅವಾಗ ಪ್ಯಾಂಟ್ ಅಲ್ಲೇ ಕೊಟ್ಟಿದ್ರು. ಸೊ ಅದಂಗೆ ಕಾರ್ ಒಳಗಡೆ ಉಳ್ಕೊಂಡ್ಬಿಟ್ಟಿದ್ದು. ಸೊ ಅದನ್ನು ತಂದ್ಬಿಟ್ಟು ಇವಾಗ ಹಾಕೊಂಡು ರೆಡಿ ಆದರೆ ಸೊ ರಿಸೆಪ್ಷನ್ಗೆ ರೆಡಿ. ಸೊ ರಿಸೆಪ್ಷನ್ಗೆ ರೆಡಿ ಆಗೋಕ್ಕೂ ಮುಂಚೆಲಿ ನಮ್ಮದು ಮತ್ತು ನಮ್ಮವ್ರದ್ದು ಸ್ವಲ್ಪ ಫೋಟೋ ಶೂಟ್ ತೆಗಿಬೇಕಂತೆ. ಸೊ ಅದಕ್ಕೆ ಇವಾಗ ಫಸ್ಟ್ ಬೇಗ ಬೇಗ ಟಕ್ ಅಂತ ರೆಡಿ ಆಗ್ಬಿಡೋಣ ಬನ್ನಿ ಗೈಸ್. ನಾನು ಸೂಟ್ ಹಾಕೊಂಡು ರೆಡಿ ಆದೆ. ನನ್ನ ಮದುವೆ ಫಂಕ್ಷನ್ಗೆ ಫಸ್ಟ್ ಯಾರು ಗೊತ್ತಾ ಬಂದಿರೋದು? ನನ್ನ ಫ್ರೆಂಡ್ ಅಂತ. ಬರೇ ಬಾ 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 ಮಿಸ್ ಕೀರ್ತಿ ಅವ್ರು ಬಂದವ್ರು ನೋಡಿ ಗೈಸ್. ಇವಳು ನೋಡಿರ್ತೀರಿ ತಾನೇ, ಇವಳಿಗೂ ಗಂಡು ಹುಡುಕ್ತಾರೆ ಗೈಸ್. ಅದಕ್ಕೆ ನಾವು ನನ್ನ ಮದ್ವೆಲಿ ಬಂದ್ಬಿಟ್ಟು ಗಂಡು ಹುಡುಕೊಳ್ಳೋದು ಅಂದ್ಬಿಟ್ಟು ಮದ್ವೆಗೆ ಬಂದವಳೆ. ಹಂಗ ಓಕೆ. ಸೊ ಗೈಸ್ ಇವಾಗ ಬ್ಲೇಸರ್ ಹಾಕೊಂಡು ಸೂಟ್ ಹಾಕೊಂಡು ರೆಡಿ ಆಗೈತೆ. ಇವಾಗ ನಮ್ಮ ಮೇಕಪ್ ಆರ್ಟಿಸ್ಟ್ ಅವರು ನನಗೆ ಮೇಕಪ್ ಮಾಡಕ್ಕೆ ರೆಡಿ ಆಯ್ತವ್ರೆ. ಸೊ ಬನ್ನಿ ಇವಾಗ ಬೇಗ ಬೇಗ ಪಟ ಪಟ ಅಂತ ಮೇಕಪ್ ಮಾಡಿಸ್ಕೊಬಿಟ್ಟು ಶೂಟ್ ಐತೆ ಗೈಸ್. ಬೈತಾವ್ರು ಆಲ್ರೆಡಿ. ಸ್ಟಾರ್ಟ್ ಮಾಡತ್ತಾಯಿ ನೋಡಿ ಗೈಸ್. ಹೀಗೆ ಮೇಕಪ್ ಆರ್ಟಿಸ್ಟು ಇವರೆಲ್ಲ ಪೇಯ್ಡ್ ಅಲ್ಲ ಗೈಸ್, ನಾನ್ ಪೇಯ್ಡ್ ಆಕ್ಟ್ರೆಸ್ ಇವರೆಲ್ಲ. ಇವಳು ಮಾಡ್ತಾಳೆ ಕೋತಿ ಮಾಡು ಅಂತಂದ್ರೆ ಅವ್ರ ಅಪ್ಪನ ಮಾಡಿರ್ತಾರೆ. ಗೈಸ್ ಫೈನಲಿ ಸಿ ಔಟ್ಫಿಟ್ ತೋರಿಸ್ಬಿಡ. ಫೋಟೋಶೂಟ್ ಮಾಡಿಸ್ತಾರಂತೆ. ಸೊ ಇವಾಗ ನಾವು ರೆಡಿ ಆಗಿದ್ವಿ, ಹೋಗ್ಬಿಟ್ಟು ಫೋಟೋಶೂಟ್ ಮಾಡಿಸ್ಕೊಂಬರೋಣ ಬನ್ನಿ. ಬರಪ್ಪ ಕ್ಯಾಮ್ರಾಮನ್ ಬಾ ಬೇಗ ಬಾ ಬರ್ತೀನಿ. ಲಾಕ್ ಹಾಕೊಂಡು ರೆಡಿ ಆಗು. ಚಲೋ ಲಾಕ್ ಹಾಕೊಳ್ಳಿ ಅಕ್ಕ, ಅವರು ಬರ್ತಾರಂತೆ. ಗೈಸ್ ಈಗ ನಮ್ಮವ್ರನ್ನ ಹೋಗಿ ನೋಡೋ ಟೈಮ್. ಗೈಸ್ ನಮ್ಮವ್ರು ಒಳಗಡೆ ಅವ್ರೆ, ಬನ್ನಿ ತೋರಿಸ್ತೀನಿ. ನಮ್ಮವರೇ ಕಣು, ನಮ್ಮವ್ರು ಒಂದು ಇನ್ನೇನು ಅಂತಾರೆ. ವಾವ್ ಚಂದು ಭಯ್ಯ, ಏಮು ಭಯ್ಯ, ಕ್ರೇಜಿ. ವಾವ್ ಓ ಮೈ ಗಾಡ್. ಗೈಸ್ ಇವಾಗ ಅವರೆಲ್ಲ ನಂಗೆ ಸೇರ್ಸ್ಕೊಂಡು ಹೊಡಿತಾರೆ ನಾನು ವಿಡಿಯೋ ಮಾಡಿದ್ರೆ. ಆಮೇಲೆ ಸಿಗ್ತೀನಿ ಬನ್ನಿ. ನಾನು ನಮ್ಮವರು ಶೂಟ್ ಮುಗಿಸ್ಕೊಂಡು ನಿಂತಿದ್ದು, ಅಷ್ಟರೊಳಗಡೆ ಯಾರು ಬಂದರು ಗೊತ್ತಾ? ಟಾಡಾ ಟಾಡಾ ಟಾ. ಕರೆಂಟ್ gmail.com. ಪ್ರೀ ಗೈಸ್, ಇವಳು ಪ್ರಿಯಾಂಕಾ ನನ್ನ ಫ್ರೆಂಡು, ಇವರು ಪ್ರಿಯಾಂಕಾ ಅವ್ರ ಹಸ್ಬೆಂಡ್ ಕಿರಣ್. ಆ್ಯಂಡ್ ಇವಳು ಮೇನು ನೋಡಿದ್ದೀರಲ್ಲ ಆಲ್ರೆಡಿ ಗೊತ್ತು. ಇವ್ರು ಗೊತ್ತಲ್ಲ, ಇವ್ರು ನಮ್ಮ ಅಕ್ಕ. ಟೈ ಹಾಕ್ಬೇಕಾ? ಬೇಡ, ಏನಕ್ಕೆ ಟೈ, ಸುಮ್ಮನೆ ವೇಸ್ಟು. ಬೇಡ ಅನ್ಸುತ್ತೆ ಗೈಸ್. ರಿಸೆಪ್ಷನ್ಗೆ ಟೈಮ್ ಆಯಿತು ಅಂತ ಬೈತಾವ್ರೆ. ಸೊ ನಮಗೆ ಹೋಗಿ ರಿಸೆಪ್ಷನ್ಗೆ ನಿಂತ್ಕೋಬೇಕು. ಆ್ಯಂಡ್ ಪ್ರೀ ವೆಡ್ಡಿಂಗ್ ಶೂಟ್ ಏನು ವೀಡಿಯೋ ಮಾಡೋಲ್ಲ, ನಾನು ಆಮೇಲೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡಿ, ಓಕೆನಾ? ಸೊ ಗೈಸ್ ಫೈನಲಿ ನನ್ನ ರಿಸೆಪ್ಷನ್ ಎಲ್ಲ ಮುಗಿಸ್ಕೊಂಡು ಬಾರಲ್ಲ ಬಾಮೈದ ಬಾರೋ, ಎಲ್ಲ ಕಲ್ಸ್ಕೊತಾ ಇದೆಯಾ ಬಾರೋ. ದ ಕ್ಯಾಮ್ರಾಮನ್ ಬಾಮೈದ ಗೈಸ್, ಬಾರೋ ಬೇಗ ಅಂತಂದರೆ ಕಾಲೇಜ್ಗೆ ಹೋಗ್ಬಿಟ್ಟು ಕಳ್ಳ ಹಾಫ್ ಡೇ ಲೀವ್ ತೊಗೊಂಡು ಅದನ್ನು ಸಂಜೆ 6 ಗಂಟೆಗೆ ಬಂದವನೇ. ಅದು ಊರಿಗೆ 6 ಗಂಟೆಗೆ ಬಂದ್ಬಿಟ್ಟು 8 ಗಂಟೆ ಆಗೈತಿ ಇಲ್ಲಿಗೆ ಬರೋಷ್ಟೊಳಗೆ. ಆ್ಯಂಡ್ ಗೈಸ್ ಸಿ ಮೈ ಗರ್ಲ್ಸ್ ಗ್ಯಾಂಗ್, ದ ಪೀಪಲ್, ಹಲೋ ಗೈಸ್, ಮೀಟ್ ಮೈ ಬ್ರದರ್
ನಿಶಾಂತ್, ವಿಶು ಎರಡೆರಡು ಹೆಸರಲ್ಲಿ ಕರಿತೀವಿ. ಸೊ ಇವಳು ಪ್ರಿಯಾಂಕಾ ಅಂತ, ಇವಳು ಮೇನಕಾ. ಲೇ ನನ್ನ ತಮ್ಮನ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇರೋದ, ನಾನು ಇಲ್ಲಿ ಬ್ಲಾಗಲ್ಲಿ ಇಂಟ್ರೊಡ್ಯೂಸ್ ಮಾಡಿಸಿಲ್ಲ. ಅವನಿಗೆ ಹೇಳು ಮತ್ತೆ, ಕ್ಯಾಮ್ರಾ ನೋಡ್ಕೊಂಡು ಯಾಕೆ ಹೇಳ್ತಾ ಇದ್ದಿ? ಆಯ್ತಪ್ಪ, ಹಾಂ ಈಗ ಹೇಳು. ಹಾಂ ಹಾಯ್ ಮೇನಕಾ, ಗಗನ. ಇವಳು ಇವಾಗ ಸ್ವೀಟ್ 16. ಇವಳು ಇನ್ನೂ ಮದುವೆ ಆಗಿಲ್ಲ. ಇವಳು ಕೋಣಂಕುಂಟೆ ಕುರ್ಬಿ. ಇವಳು ಕೋಣಂಕುಂಟೆ ಕುರ್ಬಿ. ಇವಳು ಎಲ್ಲಾದ್ರೂ ಅವರೆಲ್ಲ ಏನ್ ಹೇಳಿದ್ದೀನಿ ಈಗ? ನಾಯಂಡಳ್ಳಿ. ಅದು ನಾಯಂಡಳ್ಳಿ ಅಂತವಳೆ. ಗೈಸ್ ಅಂತೂ ಇಂತು ಫಸ್ಟ್ ಡೇ ಆಫ್ ಏನ್ ಹೇಳ್ತಾರೆ, ಇನ್ನ ಮ್ಯಾರೇಜ್ ಆಗಿಲ್ಲ ಕಣಲಿ. ಲೇ ಕೋಣಂಕುಂಟೆ. Oh my God! Somebody is coming from there. Why she is running like that? She can't able to walk properly. What is that? Come on. Come on. Bye. ಆಯ್ತು ಬಾ. Come on. Bye. ಗೈಸ್ ನೋಡಿ ಗೈಸ್, ಮುಖ ಸರಿ ಇಲ್ಲ ಅಂತೆ. ಇಷ್ಟು ಚೆನ್ನಾಗಿ ಅವಳೆ ಮುಖ ಹೆಂಗ್ ಸರಿ ಇಲ್ಲ ಅಂತ ಹೇಳ್ತೀರಾ ಗೈಸ್? ಚೆನ್ನಾಗಿದ್ಯಾ ಕಣೆ ನೀನು? ಯು ಗುಡ್. ಅಂಡ್ ಗೈಸ್, ಎಸ್ ಐ ವಾಂಟ್ ಹಾನೆಸ್ಟ್ ರಿವ್ಯೂ. ಓಕೆ, ಕಮ್ಮಿಯರ್ ಹಾನೆಸ್ಟ್ ರಿವ್ಯೂ ಏನಕ್ಕೆ ಹೇಳ್ತಿದ್ದೀನಿ ಅನ್ಕೊಂಡಿದ್ಯಾ? ಬಾಲ್ಯ ಗೈಸ್, ಇವಳಿಗೆ ನೋಡಿ ಗೈಸ್, ಇವಳಿಗೆ ವಾಡ್ದಾಕ್ಬಿಡ್ತೀನಿ. ಕೂತ್ಕೊಳ್ಳಿ. ಹಾ, ಹಾನೆಸ್ಟ್ ರಿವ್ಯೂ. ಹೌ ಇಸ್ ಮೈ ಫಿಯಾನ್ಸೆ? Oh, she's very pretty, man. Prettier than you. I know. Okay. She's pretty. Nice pair. ಏನಿದು? Flower. ಎಲ್ಲಿಂದ ಬರುತ್ತೆ? ಇರು. ಸಿ, ಇವರಿಬ್ರು ಗೈಸ್, ಇವಳು ಮತ್ತೆ ಇವಳು ಅಟ್ಲೀಸ್ಟ್ ಮೀಟ್ ಮಾಡಿದ್ರು. ಅಂದ್ರೆ ನಾನು ಮೀಟಪ್ ಕರ್ಕೊಂಡು ಹೋದಾಗ ಮೀಟ್ ಮಾಡಿದ್ರು. ಇವಳು ಫಸ್ಟ್ ಟೈಮ್ ನೋಡಿದ್ದು. ನೀನ್ ಹೇಳು ನಿನ್ನ ಎಕ್ಸ್ಪೀರಿಯನ್ಸ್. ಅವಳು ತುಂಬಾ ಮಾತಾಡಲ್ಲ ಅಂತ ಅನಿಸ್ತು ನನಗೆ. ಓಕೆ, Might be a silent girl. ಸೈಲೆಂಟ್. ಓಕೆ, ಇವಳಂತೂ ಸೈಕೋ ಗಗನ ಹೇಳ್ತಾಳೆ ನೋಡಿ ಇವಾಗ. ಹೇಳಮ್ಮ. Silent, beautiful, soft, sensitive. ನಿನ್ನವೆಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಹೇಳ್ಬೇಡ ಇಲ್ಲಿ. I am an angel, guys. Soft. ಗೈಸ್, ಇವಳು ಮೀಟ್ ಮಾಡಿರ್ಲಿಲ್ಲ. ಅವಳು ಕರ್ದಿದ್ದೆ ಅವತ್ತು, ಬಟ್ ಸಮ್ ಅನ್ಎಕ್ಸ್ಪೆಕ್ಟೆಡ್ ಸಿಚುಯೇಷನ್ಸ್ ಹ್ಯಾಡ್ ಹ್ಯಾಪನ್, ಸೊ ದಟ್ಸ್ ವೈ ಶಿ ಕುಡಂಟ್ ಏಬಲ್ ಟು ಕಮ್ ಅಂಡ್ ಮೀಟ್ ಹರ್. ಸೊ ಇವಾಗ ಅವಳಿಗೆ ಏನೋ ನನ್ನ ಮದುವೆ ಛತ್ರದಲ್ಲಿ ಮೀಟ್ ಮಾಡುವಂಥ ಭಾಗ್ಯ ಬಂದಿದೆ. First of all, ಇದು ನಮ್ಗೆ ನಂಬಕ್ಕೆ ಆಗ್ತಿಲ್ಲ. ಅರುಣ್ ಮದ್ವೆ ಇಷ್ಟ್ ಬೇಗ ಬಂದಿದೆ. ಅಲ್ವಾ ಗೈಸ್, ನೀವೆಲ್ಲ ನಂಬುದ್ರ ಹೋಗ್ಲಿ. ನಾನು ಮದುವೆ ಅಂತ ಹೇಳಿದಾಗ ಗಗನನ್ ರಿಯಾಕ್ಷನ್ ಹೆಂಗಿತ್ತು ಕೇಳ್ಬೇಕು ನಾನು. ನನ್ನ ಮದುವೆ ಅಂತ ಹೇಳಿದಾಗ ಹೆಂಗಿತ್ತು? ನಂಬಲೇ ಇಲ್ಲ, ನಿಜ. ಹೌದಾ? ಸುಮ್ಮನೆ ಹೇಳ್ತಿದ್ದೆ ಪ್ರಾಂಕ್ ಮಾಡ್ತೀಯನೆ ಅಂತ. ಪ್ರಾಂಕ್ ಡೂಡ್ ಗೈಸ್, ನಾನು ಪ್ರಾಂಕ್ ಮಾಡಿದೆ ಅಂತ ಅನ್ಕೊಬಿಟ್ರೆ, ಬಟ್ ವಿಚ್ ವಾಸ್ ಏನೋ ವೆರಿ ಗುಡ್ ಸರ್ಪ್ರೈಸ್ ಅಲ್ಲ. ಎಲ್ಲೋದ್ರು ಅವರೆಲ್ಲ ಬಾಯ್ಸ್? ಎಲ್ಲವ್ರೆ ಬಾಯ್ಸು? ಓಕೆ, ಲಾಂಗ್ ಡ್ರೈವ್ ಹೋಗಿದ್ದಾರೆ ಗೈಸ್. ಲಾಂಗ್ ಡ್ರೈವ್ ಬರ್ತಾರೆ ಈಗ. ಅಲ್ಲಿ ಲಾಂಗ್ ಡ್ರೈವ್ ಹೋಗಿ ಸ್ವಲ್ಪ ಝೂಮಲ್ಲಿ ಬರ್ತಾರೆ. ಸೊ ಅವರೆಲ್ಲ ಬಂದ್ಮೇಲೆ ತೋರಿಸ್ತೀನಿ. ಇವಾಗ ಸದ್ಯಕ್ಕೆ ಒಳಗಡೆ ನಮ್ಮವರಿಗೆ ಏನೋ ಬಳೆ ಶಾಸ್ತ್ರ, ಅರ್ಶಿನ ಶಾಸ್ತ್ರ ಅಲ್ಲ, ಏನದು ವೀಳ್ಯದೆಲೆ ಶಾಸ್ತ್ರ, ಆ ಶಾಸ್ತ್ರ, ಈ ಶಾಸ್ತ್ರ, ಪಕ್ಕದ ಮನೆ ಶಾಸ್ತ್ರ, ಹಿಂದಗಡೆ ಮನೆ ಶಾಸ್ತ್ರ, ಮುಂದಗಡೆ ಮನೆ ಶಾಸ್ತ್ರ ಎಲ್ಲಾನು ಮಾಡಿಸ್ತಾರೆ. ಸೊ ಆ ಕಾಲ ಶಾಸ್ತ್ರ, ಈ ಕಾಲದ ಶಾಸ್ತ್ರ, ಪ್ರಿಯಾಂಕನ್ ಶಾಸ್ತ್ರ, ಗಗನನ್ ಶಾಸ್ತ್ರ. ಸೊ ಎಲ್ಲ ಥರ ಶಾಸ್ತ್ರ ಮಾಡಿಸ್ತಾರೆ ಒಳಗಡೆ. ಆ್ಯಂಡ್ ಊಟಕ್ಕೆ ಗೈಸ್, ಊಟ ಅವಾಜ್ ಫುಡ್. ಅಯ್ಯೋ, ಪದೇ ರಿವ್ಯೂ ಕೇಳ್ಬೇಡ. ಹೇಳು ನೀನು ನನ್ನ ಮದ್ವೆಗೆ ಬಂದಿದ್ಯಾ ಅಂತ ಅಂದ್ಮೇಲೆ ಕೇಳ್ಬೇಕು ನಾನು. ಹೇಳು, ಏನು ಇಷ್ಟ ಆಯ್ತು ನಿನಗೆ? ಮಸಾಲೆ ದೋಸೆ ಇಷ್ಟ. ಮಸಾಲೆ ದೋಸೆ. ಓಕೆ, ನಿನಗೆ? ನಂಗೆ ರಸಂ ಇಷ್ಟ. ರಸಂ. ಓಕೆ, ನಿನಗೆ ಬರೀ ರಸನೇ ಇಷ್ಟ ಬಿಡು. ನಿನಗೇನು ಇಷ್ಟ ಆಯ್ತು? ಮಸಾಲೆ ದೋಸೆ, ಮಿನಿ ಮಸಾಲೆ ದೋಸೆ, ಓಕೆ. ಬೇಳೆ ಸಾಂಬಾರ್, ತುಪ್ಪ. ಇವಳು ಕಾಲ್ ಬಂತು ಅಂತ ಪ್ರಿಟೆಂಡ್ ಮಾಡ್ತಾರದು ತಾನೇ? ಕಾಲ್ ಬಂತು ಅಂತ ಪ್ರಿಟೆಂಡ್ ಮಾಡ್ತಾರ ತಾನೇ ನನ್ನ ಫುಡ್ ಬಗ್ಗೆ ಕೇಳ್ತಾರೋದಕ್ಕೆ. ವೆರಿ ಕಾನ್ಫಿಡೆನ್ಸ್. Amisha, you are talking to? Amisha, I know that girl. That's the Instagram girl, right? Yeah, I've seen her vlogs and all. Mini vlogs. ಹೇಳು, ಫುಡ್ ಯಾವ್ದು ಇಷ್ಟ ಆಯ್ತು? ದೋಸೆ ಬಿಸಿ ಇತ್ತು, ಬಿಸಿ ಮಾಡ್ಕೊಟ್ರು ಸೆಪರೇಟ್ ಆಗಿ. ಸೊ ಅದು ಇಷ್ಟ ಆಯ್ತಾ? ಹೋದ್ವಿ, ಸ್ಟಿಲ್ ಅವರು ಬಿಸಿ ಮಾಡ್ಕೊಟ್ರು. ಓ ನೈಸ್. ಅಂಡ್ ಗೋಬಿ ವಾಸ್ ಗುಡ್. ಓಕೆ, ನಿನಗೆ? ಪಲ್ಯ. ಯಾವ ಪಲ್ಯ? ಇವಳು ನೋಡಿ, ನಿನ್ ಫುಡ್ಡಲ್ಲಿ ಏನು ಇಷ್ಟ ಆಯ್ತು ಅಂತಂದ್ರೆ ಪಲ್ಯ ಅಂತವಳೆ. ಯಾವ ಪಲ್ಯ? ಬರೀ ಅದನ್ನೇ ತಿನ್ಬಿಟ್ಟು ಹಂಗಿದ್ರೆ ಮತ್ತೆ? ಓಕೆ, ಫುಲ್ ಸ್ಪ್ರೌಟ್ಸ್ ಜಿಮ್ಮಿಗೆ ಹೋಗ್ಬೇಕಾರಲ್ವಾ? ನಮ್ಮ ಅಕ್ಕ ಏನಕ್ಕೋ ಬಂದೈತಿರಿ.
ಏನಮ್ಮ ತಾಯಿ ಯಾಕೆ ಬಂದಿದ್ದೀ ಇಲ್ಲಿಗೆ? ನಿನ್ನ ಯಾರು ಕರೆದವ್ರು ಇಲ್ಲಿಗೆ? ನಮ್ದೆಲ್ಲ ಶಾಸ್ತ್ರ ಮುಗ್ದೈತೆ. ನಾವಿಲ್ಲಿ ನಾವು ಮಲ್ಗದೆಲ್ಲ ಇಲ್ಲ ಗೈಸ್. ನಾವ್ ಯಾಕೆ ರೆಸ್ಟ್ ಮಾಡ್ಬೇಕು? ನಮ್ದು ಎನರ್ಜಿ ಫುಲ್ ಇದೆ. ನಮ್ದು ಏನ್ ಅನ್ಕೊಂಡ್ಬಿಟ್ಟವ್ರೆಲ್ಲ ಪಾರ್ಟಿ ಅವ್ರಿಗೆಲ್ಲ ಕೊಡಿಸ್ಬೇಕು ಪಾರ್ಟಿನ. ಸೊ ಗೈಸ್ ಇವಾಗ ಒಳಗಡೆ ನಮ್ಮವ್ರದೆಲ್ಲ ಶಾಸ್ತ್ರ ನಡೀತಾ ಇದೆ ಅಂತ ಹೇಳಿದ್ನಲ್ಲ. ಸೊ ಬನ್ನಿ ಆ ಶಾಸ್ತ್ರ ತೋರಿಸ್ತೀನಿ. ಇಲ್ಲೇ ಬಳೆ ಶಾಸ್ತ್ರ, ಆ ಶಾಸ್ತ್ರ, ಈ ಶಾಸ್ತ್ರ ಎಲ್ಲ ಮಾಡ್ತಾರೆ. ಹಾಯ್, ಹೌ ಆರ್ ಯು? ನೈಸ್. ಯಾಕೊಬ್ಬಮ್ಮ ಇದ್ದ ಮಲ್ಕಂತ ಇದೆಯಲ್ಲೋ ಪಾಪ ಅವನು ಬೆಳಗ್ಗೆ ಓಡಾಡಿ ಸುಸ್ತಾಗ್ಬಿಟ್ಟವನೆ ಗೈಸ್, ಅದಕ್ಕೆ ಮಲ್ಕಂತವನೆ. ಸೊ ಅಲ್ಲೆಲ್ಲ ನೋಡಿ ಶಾಸ್ತ್ರಗಳು ನಡೆಸ್ತಾವ್ರೆ. ನಾನು ಅಲ್ಲಿಗೆ ಹೋಗೋಕ್ಕಾಗಲ್ಲ, ನಾನು ಅದನ್ನು ತೋರ್ಸೋಕ್ಕೂ ಆಗಲ್ಲ. ಇಲ್ಲೇ ಸ್ಟೇರ್ ಕೇಸ್ ಹತ್ಬಿಟ್ಟು ಹಿಂಗೆ ತೋರಿಸ್ಬಿಟ್ಟು ಹಂಗೆ ರೂಮ್ಗೆ ಹೋಗ್ಬಿಡ್ತೀವಿ ಗೈಸ್. ಯಾಕೆ ಕಿತ್ಕೊಂಡೆ? ಎಲ್ಲಿ ನಿಧಾನಕ್ಕೆ ಓಡಾಡ್ಬೇಕು ತಾನೆ. ಸೊ ಎಲ್ಲ ಶಾಸ್ತ್ರ ನಡೀತೈತೆ. ನಮ್ಮಮ್ಮ ನಮ್ಮ ಅತ್ತೆಯವರೆಲ್ಲ ಇಲ್ಲಿ ಕೂತವ್ರೆ. ಸೊ ಇಲ್ಲಿ ಶಾಸ್ತ್ರ ನಡೀತಾ ಇದೆ. ಓಕೆ, ಸೊ ಬನ್ನಿ ಅವ್ರ ಶಾಸ್ತ್ರಗಳು ಮುಗಿಸ್ಕೊಳ್ಳಿ. ಅಷ್ಟೊಳಗೆ ನಾನು ಡ್ರೆಸ್ ಚೇಂಜ್ ಮಾಡಿಕೊಂಡು ಶಿಸ್ತಾಗಿ ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಏನೋ ಮಾಡ್ತಿದ್ಯಾ ಇಲ್ಲಿ? ಯಾವ ಮೊಬೈಲ್ ಚಾರ್ಜ್ಗೆ ಹಾಕ್ತಿದ್ಯೆ? ಓ ಕೀರ್ತಿದಾ? ಓಕೆ 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 ಹಾಕು. ಸೊ ಬನ್ನಿ ಗೈಸ್ ಇವಾಗ ಡ್ರೆಸ್ ಚೇಂಜ್ ಮಾಡ್ಕೊಂಡು ಶಿಸ್ತಾಗಿ ಹೊರಗಡೆ ಹೋಗೋಣ. ನಮ್ಮ ಬಾಯ್ಸ್ ಅಲ್ಲ ಅವ್ರೆ ಗೈಸ್, ಮೈ ಗ್ಯಾಂಗ್. ಯಾವ ಗ್ಯಾಂಗ್ ಅಂತ ಹೇಳು. ಹೇಳ್ತೀನಿ ಆಮೇಲೆ. ನಾವು ಔಟ್ಸೈಡ್ ಗ್ಯಾಂಗ್. ಇವನು ಔಟ್ಸೈಡ್ ಗ್ಯಾಂಗ್ ಇಂದ ಇನ್ಸೈಡ್ ಗ್ಯಾಂಗ್ ಆಗ್ಬಿಡವನೆ. ಗೈಸ್ 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 ನಮ್ಮ ಶ್ರುತಿ ಗಾಡಿ ಓಡಿಸ್ತಾವಳೆ ನೋಡ್ರಿ. ನಮ್ಮ ಶ್ರುತಿ ಗಾಡಿ ಓಡಿಸ್ತಾವಳೆ. ಬಾ 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 ತಿರುಗ್ಸು ಗೈಸ್. ಇನ್ನೊಂಚೂರು ಜಸ್ಟ್ ಮಿಸ್ಸು. ಇಲ್ಲಿ ಹಿಂದ ಕಡೆ ಗಾಡಿ ಗೆಟ್ಟಿರೋಳು ಇಲ್ಲಿ ಇಷ್ಟು ಗ್ಯಾಪಲ್ಲಿ ನಿಲ್ಸವಳೆ. ಹಾಂ ಕಮಾನ್ ಶ್ರುತಿ, ಕಮಾನ್, ಯು ಕ್ಯಾನ್ ಡೂ ದಿಸ್. ತಿರುಗ್ಸು ಫುಲ್ ತಿರುಗ್ಸು ಗೈಸ್. ನೋಡಿ ನಮ್ಮ ಶ್ರುತಿ ಗಾಡಿ ಓಡಿಸ್ತಲೇ. ಕಲೀರೋ ನಮ್ಮ ಶ್ರುತಿ ನೋಡಿ. ಅಲ್ಲಿ ಹಿಂದಗಡೆ ಗಾಡಿಗಿರೋಳಿಗೆ ಎಟ್ಟಿರೋಳು ಇನ್ನೊಂಚೂರು. ಕಲೀರೋ ನಮ್ಮ ಶ್ರುತಿ ನೋಡಿ. ಪರವಾಗಿಲ್ಲ ಗೈಸ್, ಆಟೋಮೆಟಿಕ್ ಗಾಡಿ ಚೆನ್ನಾಗಿ ಓಡಿಸ್ತಾಳೆ. ಹಾಂ ಬಾ ತಾಯಿ, ಬಾ ಮುಂದಕ್ಕೆ ಬಾ, ಹಂಗೆ ಬಾ. ಈ ಕಡೆಗೆ ಬಾರೋ. ಹ್ಞೂ ನೋಡ್ರಿ ಹೆಂಗೆ ತಿರುಗ್ಸಾಳು, ವೀಲ್ ಹೆಂಗೆ ತಿರುಗ್ಸಾಳು ನೋಡ್ರು. ಆಂಗಲ್ ಯಾವ ಆಂಗಲ್ ಬರ್ತೈತೆ? ಸೀದಾ ಗಗನಂತಕ್ಕೆ ಬರ್ತಾಳೆ. ಸೀದಾ ಗಗನಂತಕ್ಕೆ ಬರ್ತಾಳೆ. ಲೇ ಅದು ಸ್ಟೇರಿಂಗು ಕಣೆ, ಅದು ಸ್ಟೇರಿಂಗ್ ಅಂತ ಮರ್ತಬಿಟ್ಟವಳು ಅವಳು. ಹಾಂ ಸಾಕು. ಓಹೋ ಅಕ್ಕ ಸೊರ್ರೆಗೆ ಬ್ರೇಕ್ ಹೊಡಿತಾಳೆ ಕಚಕ್ ಅಂತ. ನೋಡಿ ಗೈಸ್ ಹೆಂಗೆಲ್ಲ ಕ್ರೇಜಿ ಕೆಲಸ ಮಾಡ್ತಾರೆ ನಮ್ಮ ಗ್ಯಾಂಗಲ್ಲಿ ಅಂತ ನೋಡ್ರಿ. ಸೊ ಇವಾಗ ಬನ್ನಿ, ನಾವು ಈಗ TV9 ರಿಪೋರ್ಟ್ ಮಾಡ್ತಾ ಇದ್ದೀವಿ. ಶ್ರುತಿ ಅವರ ಗಾಡಿ ಓಡಿಸಿರೋ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಕೇಳೋಣ ಬನ್ನಿ. ಇರು ಶ್ರುತಿ ಅವರೇ ನೀವು ಗಾಡಿ ಓಡಿಸಿದ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಓ ಇಟ್ ವಾಸ್ ಅಮೇಜಿಂಗ್. ಅಮೇಜಿಂಗ್. ಇನ್ನೊಂಚೂರು ಜಸ್ಟ್ ಮಿಸ್ ಅಲ್ಲಿ ಗಾಡಿಗೆ ಎತ್ತಿರ್ತಿದ್ರಲ್ಲ, ಏನ್ ಮಾಡ್ತಿದ್ವಿ? ನೀನ್ ಇದ್ದಲ್ಲ. ಕ್ರೇಜಿ ಶ್ರುತಿ, ಕ್ರೇಜಿ. ಯುವರ್ ಡ್ರೈವಿಂಗ್ ವಾಸ್ ಆಸಮ್. ಎವ್ರಿಬಡಿ ವರ್ ಅಪ್ರಿಷಿಯೇಟಿಂಗ್ ಯುವರ್ ಡ್ರೈವಿಂಗ್ ಸ್ಕಿಲ್ಸ್. ಪ್ಲೀಸ್ ಗೈಸ್, ಅಪ್ಲಾಸ್. ಪ್ಲೀಸ್ ಅಪ್ಲಾಸ್. ಗೈಸ್ ಇವಳಿಗೆ ಏನೋ ಡ್ರೈವಿಂಗ್ ಕೊಟ್ಬಿಟ್ರೆ ಸಕ್ಕತ್ತಾಗಿ ನೀಟಾಗಿ ಪೋಣಿಸ್ಬಿಟ್ಟಿರ್ತಾಳೆ. ಗಾಡಿ ಹಿಂಗಿರೋ ಕಡೆಯಿಂದ ನೆಲ ಸಮ ಮಾಡ್ಬಿಟ್ಟಿರ್ತಾಳೆ ನೀಟಾಗಿ. ಸೊ ಸಕ್ಕತ್ತಾಗಿ ಓಡಿಸ್ತಾಳೆ ನಮ್ಮ ಶ್ರುತಿ. ನೋಡಿದ್ರಲ್ಲ ಇವಾಗ ಎಷ್ಟು ಸಕ್ಕತ್ತಾಗಿ ನೋಡಿದ್ರಿ. ಓಕೆ. ಹೌ ವಾಸ್? ಪ್ಲೀಸ್ ವೇಟ್ ಒನ್ ಮೋರ್ ಕ್ವಶನ್ ಹ್ಯಾವ್. ಪ್ಲೀಸ್ ಟೆಲ್ ಅಬೌಟ್ ಯುವರ್ ಡ್ರೈವಿಂಗ್. ನೋ ನಾಟ್ ಎಕ್ಸ್ಪೀರಿಯನ್ಸ್, ಡ್ರೈವಿಂಗ್ ಟೀಚರ್. The main important thing. Please tell us about your driving teacher. How he taught you that how to put brakes or how to give accelerator. ಗಗನ, ನಾನು ಟೀಚಿಂಗ್ ಬಗ್ಗೆ ಕೇಳ್ತಾ ಇದ್ದೀನಿ. ನೀನೇನು ಅನ್ಕೊಂತ ಇದ್ದೀಯ ಅದನ್ನ ಹೇಳು ಫಸ್ಟ್. ನೀನೇನು ಅನ್ಕೊಂಡೆ ಗಗನ? ಪ್ಲೀಸ್ ಫಸ್ಟ್ ಯು ಎಕ್ಸ್ಪ್ಲೇನ್ ಪ್ಲೀಸ್. ವಾಟ್ ಡಿಡ್ ಯು ಅಂಡರ್ಸ್ಟುಡ್ ಫ್ರಮ್ ದಟ್? That's what we were asking. Okay, finally, how was your experience? ಏನು Driving experience. She's telling ಏನು? What is that? ಯಾರದು? ಯಾರು ಹೋಗಿದ್ದು? ಗೈಸ್ ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದು ಇವ್ರ ಜೊತೆ ಎಲ್ಲ ಫುಲ್ಲು ಚಿಟ್ ಚಾಟ್ ಮಾಡಿ ಎಷ್ಟೋ ದಿನ ಆದಮೇಲೆ ಸಿಕ್ಕಿದ್ರು. ಆಫೀಸ್ ಬಿಟ್ಮೇಲೆ ಎಷ್ಟು ಸಲ ಸಿಕ್ಕಿದ ನಮ್ಮ ಆಫೀಸ್ ಬಿಟ್ಮೇಲೆ? ನೆನಪಿಲ್ಲ ನಿನಗೆ? ಹಾರ್ಡ್ಲಿ ಒಂದು 4 ಟೈಮ್ಸ್ ಇಲ್ಲ 2-3 ಟೈಮ್ಸ್ ಅಷ್ಟೇ. 2-3 ಟೈಮ್ ಸಿಕ್ಕಿದ್ದು. ಸೊ ಫೈನಲಿ ಈಗ ನನ್ನ ಮದ್ವೆಲಿ ಸಿಕ್ಕವ್ರೆ. ಟೈಮ್ ಎಷ್ಟಾಯ್ತು ತೋರಿಸು ನೋಡಿ ಗೈಸ್. ಟೈಮು 2:43 ಆಗಿದೆ. ಸೊ 2:43 ಆದ್ರೂ ನಾನು ಇನ್ನೂ ಮಲಗಿಲ್ಲ. ಬಟ್ ಸ್ಟಿಲ್ 4:30 ಇಲ್ಲ 5ಗೆ ನಾನು ಎದ್ದೇಳಬೇಕು. ಸೊ ಈಗ ಮಲ್ಕೊಂಡ್ರೆ ನನಗೆ 2 ಅವರ್ಸ್ ಅಷ್ಟೇ ಟೈಮ್ ಸಿಗೋದು ಮಲಗೋಕ್ಕೆ. ಸೊ ಈಗ ಎಲ್ರಿಗೂ ಬಾಯ್ ಹೇಳ್ಬಿಟ್ಟು ಹೋಗ್ಬಿಟ್ಟು ದಬಾಕೊಳ್ಳೋ ಪ್ರೋಗ್ರಾಮ್. ಬಾಯ್ ಪ್ರೀ, ಬಾಯ್. ಬೆಳಗ್ಗೆ ಸಿಗೋಣ. ಬೇಗ ಬರ್ರಿ ಬೆಳಿಗ್ಗೆ. ಓಕೆ ಬಾಯ್ ಮೇನು. ಬಾಯ್ ಗಗ್ಗು. ಬಾಯ್ ಗಂಟೆ. ಬಾಯ್ ಕಂಡ್ರೆ ಹೋಗಿ ಮಲಗ್ತೀನಿ. ಬಾಯ್ ಕಿರಣ್. ಬಾಯ್. ಸೊ ಗೈಸ್ ನೋಡೋದಲ್ಲ ಇವತ್ತಿನ ನನ್ನ ವ್ಲಾಗ್. ಸೊ ಈ ಥರ ಇತ್ತು ಗೈಸ್.
ನಮ್ಮ ವ್ಲಾಗ್. ಸೊ ಐ ಹೋಪ್ ಎಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ. ನಾನು ಅನ್ಕೊಂತೀನಿ ಇಷ್ಟ ಆಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿಯರನ್ನಾಗಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್, ಲವ್ ಯು ಆಲ್, ಬಾಯ್, ಸೈನಿಂಗ್ ಆಫ್.